ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಇರಲಿ. ಅದಕ್ಕೆ ಆಧಾರ ವಾಕ್ಯ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನೋಡ್ರಿ, ನಮ್ಮ ಜೀವನದಲ್ಲಿ ನಾವು ಯಾವುದನ್ನು ನೋಡುತ್ತೇವೆ, ನಮ್ಮ ದಾರಿ ಅದೇ ಕಡೆ ಹೋಗ್ತದೆ. ನಾವು ಯೇಸುವನ್ನು ದೃಷ್ಟಿಸಬೇಕಂತೆ. ಏಕೆಂದರೆ ನಮ್ಮ ನಾಯಕನು, ನಮಗೆ ಜಯ ಕೊಡುವ ದೇವರು, ನಮ್ಮ ಜಯವೀರನು ಯೇಸು ಸ್ವಾಮಿ. ಅವರನ್ನು ನಾವು ದೃಷ್ಟಿಸಬೇಕು. ಒಮ್ಮೆ ಒಬ್ಬ ಡ್ರೈವಿಂಗ್ ಕೋರ್ಸ್ಗೆ ಹೋಗಿದ್ದರು, ತರಬೇತಿಯಲ್ಲಿ ಭಾಗವಹಿಸಲಿಕ್ಕೆ. ಅವರು ತರಬೇತಿಯಲ್ಲಿ ಹೇಳಿಕೊಡುವಂಥ ಸಮಯದಲ್ಲಿ ವಾಹನವನ್ನು ಅಪಘಾತವಿಲ್ಲದೆ ಸುರಕ್ಷಿತವಾಗಿ ಹೇಗೆ ಚಾಲನೆ ಮಾಡಬೇಕೆಂಬುದಾಗಿ ಅವರು ಹೇಳಿಕೊಡುತ್ತಿದ್ದರು. ವಾಹನ ಚಾಲನೆ ಮಾಡುವಾಗ ಅವರ ಮುಂದೆ ಇರುವ ಕಾರನ್ನು ಮಾತ್ರ ನೋಡಬಾರದು, ಕನಿಷ್ಠ 100 ಮೀಟರ್ ದೂರದ ರಸ್ತೆಯನ್ನು ನೋಡಬೇಕಂತೆ. ಏಕೆಂದರೆ ಚಾಲಕನು ಅಡೆತಡೆಗಳನ್ನು ಮಾತ್ರ ಗಮನಿಸಿದರೆ ಅವನು ಅನೇಕ ಬಾರಿ ಅದೇ ಅಡಚಣೆಗಳೊಳಗೆ ಹೋಗಿಬಿಡುತ್ತಾನೆ. ಆದರೆ ದೂರದ ರಸ್ತೆಯನ್ನು ನೋಡಿದರೆ ಯಾವ ದಿಕ್ಕಿಗೆ ತಿರುಗಬೇಕು, ಏನು ತಪ್ಪಿಸಿಕೊಳ್ಳಬೇಕೆಂಬುದು ಅವನಿಗೆ ಸ್ಪಷ್ಟವಾಗಿರುತ್ತದೆ. ಇದು ನಮಗೆ ಆತ್ಮೀಕ ಜೀವನದಲ್ಲಿ ಕೂಡ ಇದು ಸತ್ಯ. ಅನೇಕ ಜನರು ಏನು ಮಾಡ್ತಾರಂತ ಹೇಳಿದ್ರೆ, ಪಾಪವನ್ನು ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಯೋಚಿಸ್ತಾರೆ, ಆದರೆ ಅವರ ಮನಸ್ಸಲ್ಲಿ ಯಾವಾಗಲೂ ಪಾಪದ ಮೇಲೇ ಯೋಚಿಸ್ತಾ ಇರ್ತಾರೆ, ಪಾಪವನ್ನೇ ನೋಡ್ತಾ ಇರ್ತಾರೆ. ಆದರೆ ತಪ್ಪಿಸಿಕೊಳ್ಳಲು ಯತ್ನಿಸ್ತಾರೆ, ಮತ್ತೆ ಪಾಪದಲ್ಲಿ ಬೀಳ್ತಾರೆ. ಕಾರಣ ಹೇಳ್ರಿ, ಅವರು ಪಾಪವನ್ನೇ ನೋಡುತ್ತಾ ಇದ್ದಾರೆ. ಆದರೆ ಬೈಬಲ್ ಹೇಳ್ತದೆ, ಸತ್ಯವೇದ ನಮಗೆ ತಿಳಿಸ್ತದೆ, ನಾವು ಪಾಪವನ್ನು ನೋಡಬಾರದು, ಪಾಪದ ಮೇಲೆ ಜಯ ಕೊಡುವ ಯೇಸುವನ್ನು ನೋಡಬೇಕು. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇರುವಾಗ ಸಕಲ ಶೋಧನೆಗಳನ್ನು ಎದುರಿಸಿದರು. ಅವರು ಒಂದು ಪಾಪವನ್ನು ಮಾಡಲಿಲ್ಲಂತೆ, ಜಯಶಾಲಿಯಾಗಿ ಅವರು ಜೀವಿಸಿದರು. ಓ ಸ್ತೋತ್ರ. ಅವರನ್ನು ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಕೂಡ ದೇವರು ಒಂದು ಜಯವನ್ನು ಕೊಡುತ್ತಾರೆ. ನಾವು ಯೇಸುವಿನ ಮೇಲೆ ದೃಷ್ಟಿ ಇಟ್ಟರೆ ನಮ್ಮ ಜೀವನದಲ್ಲಿ ಕೂಡ ಒಂದು ಜಯವನ್ನು ದೇವರು ನಮಗೆ ಕೊಡುತ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕಂತೆ. ನೋಡ್ರಿ, ಪಾಪದ ಮೇಲೆ ಅಲ್ಲ, ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕು. ಬೈಬಲಲ್ಲಿ ಕೂಡ ಅನೇಕ ಭಕ್ತರ ಉದಾಹರಣೆಗಳಿದೆ. ಅವರ ಜೀವಿತವನ್ನು ನೋಡ್ರಿ, ಅವರನ್ನು ದೃಷ್ಟಿಸಿ ನೋಡ್ರಿ, ನಿಶ್ಚಯವಾಗಿ ದೇವರು ನಮಗೆ ಜಯವನ್ನು ಕೊಡುವಂಥವರಾಗಿದ್ದಾರೆ. ಹಾಗಾದರೆ ಮುಖ್ಯವಾಗಿ ಯೇಸುವನ್ನು ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ಈ ಒಂದು ಜೀವನದಲ್ಲಿ ಈ ಲೋಕದಿಂದ ಪರಲೋಕಕ್ಕೆ ಯಾತ್ರೆ ಮಾಡುತ್ತಿದ್ದೇವೆ. ಆದರೆ ನಮಗೆ ಒಂದು ಜಯ ಬೇಕಾದರೆ ನಾವು ಯೇಸುವನ್ನು ಸದಾಕಾಲ ದೃಷ್ಟಿಸಬೇಕು. ಅವರನ್ನು ದೃಷ್ಟಿಸುವಾಗಲೇ ನಮಗೆ ಜಯ. ಓ ಸ್ತೋತ್ರ. ಇನ್ನು ಮುಂದೆ ಸಮಸ್ಯೆಯನ್ನು ನೋಡಬೇಡ್ರಿ, ಸಮಸ್ಯೆಯನ್ನು ಪರಿಹರಿಸುವ ಯೇಸುವನ್ನು ನೋಡ್ರಿ. ಪಾಪವನ್ನು ನೋಡಬೇಡ್ರಿ, ಪಾಪದ ಮೇಲೆ ಜಯ ಕೊಡುವ ದೇವರನ್ನು ನೋಡ್ರಿ. ನಿಮ್ಮ ಸೋಲುಗಳನ್ನು ನೋಡಬೇಡ್ರಿ, ಸೋಲುಗಳಲ್ಲಿ ನಿಮಗೆ ಜಯವನ್ನು ಕೊಡುವ ಕ್ರಿಸ್ತನನ್ನು ನೋಡ್ರಿ. ನಿಶ್ಚಯವಾಗಿ ಒಂದು ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ವಾಗ್ದಾನ ಮಾಡಿದ್ದೀರ ಸ್ವಾಮಿ, ನನ್ನನ್ನು ದೃಷ್ಟಿಸಿರಿ ಎಂಬುದಾಗಿ ನಿಮ್ಮ ವಚನ ಹೇಳುತ್ತದೆ. ನಿಮ್ಮನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರೆಂಬುದಾಗಿ ನಮ್ಮ ಜೀವಿತದಲ್ಲಿ ನೋಡಬೇಕಾದ ಕಾರ್ಯಗಳನ್ನು ನೋಡಲಿಕ್ಕೆ, ಅಥವಾ ದೇವರೇ ನಿಮ್ಮನ್ನು ದೃಷ್ಟಿಸಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಸೋಲುವಿಕೆಗೆ ನಡೆಸುವ, ಪಾಪಕ್ಕೆ ನಡೆಸುವ ಯಾವ ಸಂಗತಿಗಳನ್ನೂ ನೋಡದೆ ಜಯ ಕೊಡುವ, ನಮ್ಮನ್ನು ಮುನ್ನಡೆಸುವ ದೇವರೇ, ನಿಮ್ಮನ್ನು ದೃಷ್ಟಿಸಿ ಮುಂದಕ್ಕೆ ಹೋಗಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ, ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಂಬಿಕೆ ಹುಟ್ಟಿಸುವವರು ಪೂರೈಸುವವರಾಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಾವು ಮುಂದೆ ಸಾಗೋಣ. ನಿಶ್ಚಯವಾಗಿ ಸಂಗತಿಗಳು ಬದಲಾಗಲಿಕ್ಕಿದೆ.
ದೇವರು ಜಯದ ಮೇಲೆ ಜಯವನ್ನು ನಿಮಗೆ ಕೊಡಲಿಕ್ಕಿದ್ದಾರೆ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಉನ್ನತವಾದ ಕಾರ್ಯಗಳನ್ನು ಮಾಡಲಿ. ಈಗಿರುವುದಕ್ಕಿಂತ 1000ದಷ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.